ನಮಸ್ಕಾರ. ಈ ನಮ್ಮ ಮಾನವ ಹಕ್ಕುಗಳು ಹ್ಯೂಮನ್ ರೈಟ್ಸ್ ಕಾನೂನಿನ ವಿಷಯದಲ್ಲಿ ಘಟಕ ಒಂದಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಕಮ್ಮಿ ಎಲ್ಲ ವಿಷಯಗಳ ಚರ್ಚೆಯನ್ನು ನಾನು ಹಿಂದಿನ ವಿಡಿಯೋಗಳಲ್ಲಿ ಮಾಡಿದ್ದೀನಿ. ಇವತ್ತು ಘಟಕ 2ದ ಪ್ರಾರಂಭವನ್ನು ಮಾಡುವನಿದ್ದೇನೆ. ಇಲ್ಲಿ ಘಟಕ 2ನಲ್ಲಿ ನಿಮಗೆ ಇರ್ತಕ್ಕಂತಹ ಸಿಲೆಬಸ್ಸು ದಿ ಯುನೈಟೆಡ್ ನೇಷನ್ಸ್, UDHR, political and civil rights, cultural rights. So all these things are covered under the umbrella of the United Nations. ಅಂದರೆ ವಿಶ್ವಸಂಸ್ಥೆಯ ಒಂದು ವ್ಯವಸ್ಥೆಯನ್ನು ಏನು ನಾವು ಮಾಡಿದ್ದೀವಿ, ಆ ವ್ಯವಸ್ಥೆಯ ಅಡಿಯಲ್ಲಿ ಬರ್ತಕ್ಕಂತಹ ಮಾನವ ಹಕ್ಕುಗಳ ವಿಷಯದಲ್ಲಿ ನಾವು ಘಟಕ 2 ನೋಡ್ಬೋದು. ವಿಶ್ವಸಂಸ್ಥೆಗೆ ಸಂಬಂಧಿಸಿದಂತೆ ವಿಶ್ವಸಂಸ್ಥೆಗೂ ಮತ್ತು ಮಾನವ ಹಕ್ಕುಗೂ ಯಾವ ರೀತಿಯ ಸಂಬಂಧವಿದೆ, ಅಥವಾ ವಿಶ್ವಸಂಸ್ಥೆ ಮಾನವ ಹಕ್ಕುಗಳನ್ನು ರಕ್ಷಿಸುವ ನಿಟ್ಟಿನಲ್ಲಿ ತೆಗೆದುಕೊಂಡಂತಹ ಅನೇಕ ನಿರ್ಧಾರಗಳು, ಇವುಗಳ ಚರ್ಚೆಯು ನಮ್ಮ ಘಟಕ 2ರಲ್ಲಿ ಬರ್ತದೆ ಅಂತೇಳಿ ಹೇಳ್ತಾ ಇವತ್ತಿನ ಈ ಒಂದು ಪಾಠವನ್ನು ನಾನು ಪ್ರಾರಂಭ ಮಾಡ್ತೇನೆ. ಮೊದಲು ಇಲ್ಲಿ ನಾನು ಇವತ್ತು ಮೂಲವಾಗಿ UN ಚಾರ್ಟರ್ ಬಗ್ಗೆ ಚರ್ಚೆ ಮಾಡುವನಿದ್ದೀನಿ. UN ಚಾರ್ಟರ್ ಬಗ್ಗೆ ಚರ್ಚೆ ಮಾಡೋದು ಅಂತಂದರೆ ಅದರ ಅರ್ಥ ವಿಶ್ವಸಂಸ್ಥೆಯ ಸಂವಿಧಾನವನ್ನು ಚರ್ಚೆ ಮಾಡೋದು ಅಂತ ಹೇಳ್ಬೋದು. ಇಟ್ ಈಸ್ ಲೈಕ್ UN ಚಾರ್ಟರ್ ಈಸ್ ನಥಿಂಗ್ ಬಟ್ it talks about how the United Nations organization ಅಥವಾ ವಿಶ್ವಸಂಸ್ಥೆ, how it functions, what are its aims and objectives, and ultimately what is its goal, and why it has come into being. All these aspects let us see in detail, and unless you have a overall idea about the United Nations, you may not be able to authenticatedly present your views. ವಿಶ್ವಸಂಸ್ಥೆ ಅಂದರೇನು, ವಿಶ್ವಸಂಸ್ಥೆ ಯಾಕೆ ಸ್ಥಾಪಿತವಾಯಿತು, ವಿಶ್ವಸಂಸ್ಥೆಯ ಉದ್ದೇಶಗಳೇನು, ಮತ್ತು ವಿಶ್ವಸಂಸ್ಥೆ ಯಾವ ಕಾರಣದಿಂದ ಬಂತು, ಇವತ್ತಿನ ದಿನದಲ್ಲಿ ವಿಶ್ವಸಂಸ್ಥೆಗೆ ಇರುವಂತಹ ಮಹತ್ವ ಏನು ಅಂತಕ್ಕಂಥದ್ದನ್ನು ನಾವು ಇವತ್ತಿನ ಈ ಒಂದು ಸಂದರ್ಭದಲ್ಲಿ ತಿಳಿದುಕೊಳ್ಳೋದು ಅವಶ್ಯ ಅಂಥೇಳಿ ನಾನು ಅಂದ್ಕೊಂಡು ಈ ಒಂದು ಪಾಠವನ್ನು ಪ್ರಾರಂಭ ಮಾಡ್ತೇನೆ. ಇಲ್ಲಿ ಯುನೈಟೆಡ್ ನೇಷನ್ಸ್ ಆ್ಯಕ್ಚುಲಿ ಎಸ್ಟಾಬ್ಲಿಷ್ಡ್ ಇನ್ 1945. It's established in 1945 and after Second World War. ಎರಡನೇ ಮಹಾಯುದ್ಧದ ನಂತರ ಈ ಒಂದು ಸಂಸ್ಥೆ, ವಿಶ್ವಸಂಸ್ಥೆ ಪ್ರಾರಂಭ ಆಯಿತು ಅಥವಾ ಸ್ಥಾಪಿತವಾಯಿತು ಅಂತ ಹೇಳ್ಬೋದು. ಇಟ್ ಈಸ್ ಎಸ್ಟಾಬ್ಲಿಷ್ಡ್ ಇನ್ 1945. ದೆನ್ ವಾಟ್ ವಾಸ್ ದ ಸಿಚುವೇಶನ್ ಬಿಫೋರ್ 1945 ಅಂತ ನೋಡೋದಾದರೆ, ಒಂದನೇ ವಿಶ್ವಯುದ್ಧದ ನಂತರ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿತ್ತು. ಆ ಸಂಸ್ಥೆಯ ಹೆಸರನ್ನು ನಾವು ಲೀಗ್ ಆಫ್ ನೇಷನ್ಸ್ ಅಂತೀವಿ. ಇದೇನು ನಮ್ಮ ಸಿಲೆಬಸ್ಗೆ ಸಂಬಂಧಪಟ್ಟಂತಹ ವಿಷಯ ಅಲ್ಲ. 1920-21ನಲ್ಲಿ 1920-21 ಪೀರಿಯಡಲ್ಲಿ ಇದು ಜಾರಿಗೆ ಬರುತ್ತೆ. ಆದರೆ ಈ ಲೀಗ್ ಆಫ್ ನೇಷನ್ಸು ಎರಡನೇ ಮಹಾಯುದ್ಧವನ್ನು ತಡೆಯುವಲ್ಲಿ ವಿಫಲವಾಗ್ತದೆ, ಅಥವಾ ಲೀಗ್ ಆಫ್ ನೇಷನ್ಸ್ನಲ್ಲಿ ಇದ್ದಂತಹ ದೇಶಗಳೇ ಯುದ್ಧವನ್ನು ಪ್ರಾರಂಭ ಮಾಡ್ತವೆ. ದಟ್ ಈಸ್ ಹೌ ಇಟ್ ಈಸ್ ಟೋಟಲಿ ಫೇಲ್ಡ್ ಅಂತ ಹೇಳ್ಬೋದು. ಒಂದು ಲೀಗ್ ಆಫ್ ನೇಷನ್ನಲ್ಲಿ ಒಂದು ಸಮಸ್ಯೆ ಇದ್ದುದ್ದೇನು ಅಂತಂದರೆ, ಯಾವುದೇ ಒಂದು ಲೀಗ್ ಆಫ್ ನೇಷನ್ಸ್ನ ನಿರ್ಧಾರಗಳಿದಾವಲ್ಲ, ಅವು ಆ ರಾಜ್ಯದ ದೇಶದ ಆ ಬೇರೆ ಬೇರೆ ದೇಶಗಳೇನಿದಾವಲ್ಲ ಆ ದೇಶದ ಸಂಸತ್ತಿನಿಂದ ಅವು ಅಂಗೀಕೃತಗೊಳ್ಳಬೇಕಾಗಿತ್ತು. ದಟ್ ವಾಸ್ ಒನ್ ಮೇಜರ್ ಅಬ್ಸ್ಟ್ಯಾಕಲ್. ಆ್ಯಂಡ್ ದಿ ಸೆಕೆಂಡ್ ಪ್ರಾಬ್ಲಮ್ ವಾಸ್ ದಿ ಮೆಂಬರ್ಸ್ ಇನ್ ದ ಲೀಗ್ ಆಫ್ ನೇಷನ್ ಇಟ್ ಸೆಲ್ಫ್ ಸ್ಟಾರ್ಟೆಡ್ ದಿ ವಾರ್. And ultimately, this organization miserably failed to
ಸ್ಟಾಪ್ ಸೆಕೆಂಡ್ ವರ್ಲ್ಡ್ ವಾರ್. ಸೆಕೆಂಡ್ ವರ್ಲ್ಡ್ ವಾರ್ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಎರಡನೆಯ ಮಹಾಯುದ್ಧ ಆದ ನಂತರದ ಸಂದರ್ಭದಲ್ಲಿ ಪ್ರಪಂಚದ ಎಲ್ಲ ದೇಶಗಳು, ಅದು ಹಿರೋಶಿಮಾ ನಾಗಾಸಾಕಿ ಅಂತಹ ಜಪಾನಿನ ಪ್ರದೇಶಗಳ ಮೇಲೆ ಅಣುಬಾಂಬ್ನ ಪ್ರಯೋಗ ಆದ ನಂತರದಲ್ಲಿ ಆದಂತಹ ಮಾನವ ಹತ್ಯೆಯನ್ನು ನೋಡಿದಂತಹ ವಿಶ್ವಸಂಸ್ಥೆಯ ಅನೇಕ ಪ್ರಮುಖರು ಪುನಃ ತಮ್ಮನ್ನು ತಾವು ಇಂಟ್ರಾಸ್ಪೆಕ್ಟ್ ಮಾಡಿಕೊಂಡು ಆತ್ಮ ಆಲೋಚನೆ ಮಾಡಿಕೊಂಡು ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸ್ತಾರೆ. ಎಸ್ಪೆಷಲಿ ರೂಸ್ವೆಲ್ಟ್ ಅವರು ಈ ಸಂಸ್ಥೆಯನ್ನು ಸ್ಥಾಪಿಸುವಲ್ಲಿ, ಅಮೆರಿಕದ ಅಧ್ಯಕ್ಷರಾದಂತಹ ರೂಸ್ವೆಲ್ಟ್ ಅವರು ಈ ಸಂಸ್ಥೆಯನ್ನು ಸ್ಥಾಪಿಸುವಲ್ಲಿ ಅವರದ್ದು ಮಹತ್ವದ ಪಾತ್ರ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಆದರೆ ಆ್ಯಕ್ಚುಲಿ ಈ ಸಂಸ್ಥೆಯ ಒಂದು ಸಂವಿಧಾನವನ್ನು ಬರೆಯುವ ಸಂದರ್ಭದಲ್ಲಿ, UN ಚಾರ್ಟರ್ ಅಂತ ಏನು ಹೇಳ್ತೀವಿ ನಾವು, ಆ ಸಂದರ್ಭದಲ್ಲಿ ಅವರು ಇರೋದಿಲ್ಲ, ಅವರ ಪತ್ನಿಯವರು ಆದರೆ ಆ ಕಾರ್ಯಭಾರವನ್ನು ನಿರ್ವಹಿಸ್ತಾರೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕು. ಇದರ ಉದ್ದೇಶ ಏನು? ಪರ್ಪಸ್, ಫೌಂಡೆಡ್, ಓಕೆ, ಆ್ಯಂಡ್ ಪರ್ಪಸ್. ವಾಟ್ ಈಸ್ ಇಟ್ಸ್ ಪರ್ಪಸ್? ಅದರ ಉದ್ದೇಶ ಏನು? ಉದ್ದೇಶ ಏನು ಅಂತ ನೋಡುವುದಾದರೆ ಶಾಂತಿಯನ್ನು ಸ್ಥಾಪಿಸುವುದು, ಶಾಂತಿಯ ವಿಷಯದಲ್ಲಿ ಅದನ್ನು ಬಲಪಡಿಸುವುದು, ಪ್ರಮೋಟ್ ಪೀಸ್, ಶಾಂತಿಯ ಮಂತ್ರವನ್ನು ಬಲಪಡಿಸುವುದು, ಸೆಕ್ಯೂರಿಟಿ, ರಕ್ಷಣೆಯನ್ನು ಬಲಪಡಿಸುವುದು, ಅಭಿವೃದ್ಧಿಯನ್ನು ಬಲಪಡಿಸುವುದು, ಮತ್ತು ಕೋಆಪರೇಷನ್ ಅಮಂಗ್ ನೇಷನ್ಸ್. ವೆನ್ ದೇರ್ ಇಸ್ ಎ ಕೋಆಪರೇಷನ್ ಅಮಂಗ್ ನೇಷನ್ಸ್, nations will not enter into warfield. ದೇಶಗಳ ಮಧ್ಯೆ ಸಹಕಾರ, ಆಮೇಲೆ ನಂಬಿಕೆ ಇದ್ರೆ, ಟ್ರಸ್ಟ್, ಕೋಆಪರೇಷನ್, ಟ್ರಸ್ಟ್ ಅಮಂಗ್ ನೇಷನ್ಸ್, ಟ್ರಸ್ಟ್ ಅಮಂಗ್ ನೇಷನ್ಸ್, ಇವೆಲ್ಲವೂ ಇದ್ರೆ ಯುದ್ಧದ ಸಂಭವಗಳು ಕಡಿಮೆ ಅಂತ ಹೇಳ್ಬೋದು. ವಾಟ್ ಈಸ್ ದ ಕೋರ್ ಗೋಲ್? ವಾಟ್ ಈಸ್ ದ ಅಲ್ಟಿಮೇಟ್ ಗೋಲ್? ಕೋರ್ ಗೋಲ್, ಅಲ್ಟಿಮೇಟ್ ಉದ್ದೇಶ. ಇದರಿಂದ ಈ ರೀತಿಯಾದಂತಹ ಉದ್ದೇಶದಿಂದ ಏನನ್ನು ನಾವು ಸಾಧಿಸ್ತೀವಿ? ಪ್ರೊಟೆಕ್ಷನ್ ಆ್ಯಂಡ್ ಪ್ರಮೋಷನ್ ಆಫ್ ಹ್ಯೂಮನ್ ರೈಟ್ಸ್. ನಮ್ಮ ವಿಷಯಕ್ಕೆ ಬಂದ್ವಿ ಈಗ ನಾವು. ಮಾನವ ಹಕ್ಕುಗಳನ್ನು ಏನು ಮಾಡೋದು? ಅಂತಿಮವಾಗಿ ಮಾನವ ಹಕ್ಕುಗಳ ರಕ್ಷಣೆ ಆಗಬೇಕು. ಯುದ್ಧದಿಂದ ಮಾನವ ಹಕ್ಕುಗಳ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯುದ್ಧದಲ್ಲಿ ಸಾಯುವವರು ಇನ್ನೋಸೆಂಟ್ಸ್ ಅಂತ ಹೇಳ್ಬೋದು ನಾವು. ಅದಕ್ಕೆ ಒಂದು ಡೈಲಾಗ್ ಹೇಳ್ತಾರೆ, ವೆನ್ 2 elephants ಆರ್ ಫೈಟಿಂಗ್, ದ ವಿಕ್ಟಿಮ್ ಈಸ್ ದ ಗ್ರಾಸ್ ಅಂತ. 2 ಬಲಿಷ್ಠವಾದ ಆನೆಗಳು ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಕೆಳಗಿರ್ತಕ್ಕಂತಹ ಹುಲ್ಲಿಗೆ ತೊಂದರೆ ಆಗುತ್ತೆ ಹೊರತು ಆ ಹಾವುಗಳಿಗೆ ತೊಂದರೆ ಆಗುತ್ತೋ, ಆ ಆನೆಗಳಿಗೆ ತೊಂದರೆ ಆಗುತ್ತೋ ಬಿಡುತ್ತೋ ಅನ್ನೋದು ಬೇರೆ ವಿಷಯ ಅನ್ನೋದನ್ನು. ವೆನ್ 2 elephants ಆರ್ 2 bulls ಆರ್ ಫೈಟಿಂಗ್, ದ ಸಫರರ್ ಇಸ್ ದ ಗ್ರಾಸ್. ಉಕ್ರೇನ್ ಮತ್ತು ರಷ್ಯಾದ ಯುದ್ಧದಲ್ಲಿ ತೊಂದರೆಗೆ ಒಳಗಾದಂಥವರು ಸಾಮಾನ್ಯ ಜನರು, ದ ಹ್ಯೂಮನ್ ಬೀಯಿಂಗ್ಸ್ ಅನ್ನೋದನ್ನು ನೋಡ್ಬೋದು. ಹಮಾಸ್, ಇಸ್ರೇಲ್ ಯುದ್ಧದಲ್ಲಿ ಸತ್ತು ಹೋದವರು ಸಾವಿರಾರು ಅಮಾಯಕ ನಾಗರಿಕರು, ಅಮಾಯಕ ನಾಗರಿಕರು ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು. ಮತ್ತು ಈ ಒಂದು ವಿಡಿಯೋನ ನಾನು ಮಾಡ್ತಿರುವಂತಹ ಸಂದರ್ಭದಲ್ಲಿ ನಾನು ನಿಮಗೆ ಹೇಳ್ತಾ ಇರೋದೇನೆಂದರೆ, ಭಾರತ ಮತ್ತು ಪಾಕಿಸ್ತಾನದಲ್ಲಿ ಇರುವಂತಹ ಉದ್ವಿಗ್ನ ಇಂದಿನ ಪರಿಸ್ಥಿತಿಗೆ ಕಾರಣವಾದಂತಹ ಉಗ್ರರು ಏನು ನಮ್ಮ ಅಮಾಯಕರನ್ನು ಸಾಯಿಸಿದ್ದಾರೆ. ಸೊ ದೀಸ್ ಆರ್ ಆಲ್ ಅಗೇನೆಸ್ಟ್ ದಿ ಕಾನ್ಸೆಪ್ಟ್ ಆಫ್ ಹ್ಯೂಮನ್ ರೈಟ್ಸ್ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ನಾನು ಕನ್ನಡದಲ್ಲಿ ತರ್ಜುಮೆ ಮಾಡಿದ್ದೀನಿ. ಸಾರ್ವತ್ರಿಕ ಮಾನವ ಹಕ್ಕುಗಳು ಮತ್ತು ಸಂಯುಕ್ತ ರಾಷ್ಟ್ರ ಸಂಸ್ಥೆ, ಇದಕ್ಕೆ ನಾವು ವಿಶ್ವಸಂಸ್ಥೆನೂ ಅಂತ ಹೇಳ್ತೀವಿ. ಸಂಯುಕ್ತ ರಾಷ್ಟ್ರ ಸಂಸ್ಥೆಗೆ
ನಾವು ವಿಶ್ವಸಂಸ್ಥೆ ಅಂತಲೂ ಹೇಳ್ತೀವಿ. ವಿಶ್ವಸಂಸ್ಥೆ ಅಂತಲೂ ನಾವು ಇದಕ್ಕೆ ಕರಿತೀವಿ. ಸಂಯುಕ್ತ ರಾಷ್ಟ್ರ ಸಂಸ್ಥೆ ಅಥವಾ ವಿಶ್ವಸಂಸ್ಥೆ ಮತ್ತು ಮಾನವ ಹಕ್ಕುಗಳು ಅಂತಕ್ಕಂಥ ವಿಷಯದ ಚರ್ಚೆಯನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. 1945ರಲ್ಲಿ ಸ್ಥಾಪನೆಯಾದಂತಹ ಇದು ಎರಡನೇ ಮಹಾಯುದ್ಧದ ನಂತರ. ಇದರ ಲಕ್ಷ್ಯಗಳು, ಉದ್ದೇಶಗಳು ವಿಶ್ವಶಾಂತಿ, ಭದ್ರತೆ, ಅಭಿವೃದ್ಧಿ ಮತ್ತು ರಾಷ್ಟ್ರಗಳ ನಡುವೆ ಸಹಕಾರ. ಅತಿ ಮುಖ್ಯವಾದಂತಹ ಉದ್ದೇಶ ಮಾನವ ಹಕ್ಕುಗಳ ಸಂರಕ್ಷಣೆ ಮತ್ತು ಪ್ರಚಾರ. ಮಾನವ ಹಕ್ಕುಗಳ ಸಂರಕ್ಷಣೆ ಮತ್ತು ಪ್ರಚಾರ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣಬಹುದು. See, this UN charter, ಏನು ಹೇಳ್ತೀವಿ ನಾವು, I think our constitution, like that we can say the constitution. Therefore, it is signed. Our constitution is approved and adopted on the 26th November 1949 and came into effect on 26th January 1950. Likewise, this UN charter was signed on 26th June 1945 at San Francisco, came into force on 24th October 1945 and it is called as a UN Day. UN Day. ವಿಶ್ವಸಂಸ್ಥೆಯ ದಿನ ಅಂಥೇಳಿ ನಾವೇನು ಮಾಡ್ತೀವಿ 24 ಅಕ್ಟೋಬರನ್ನು ಆಚರಿಸ್ತೀವಿ. 1945ರ ಅಕ್ಟೋಬರ್ 24ನೆಯ ತಾರೀಕು ಈ ಒಂದು ಚಾರ್ಟರು ಏನಾಗುತ್ತೆ, ಸೈನ್ ಆಗುತ್ತೆ. ನೇಚರ್, ಎನ್ ಇಂಟರ್ನ್ಯಾಷನಲ್ ಟ್ರೀಟಿ. ದಿಸ್ UN charter is an international treaty outlining the goals, principles and structure of the UN constitution. I can say UN constitution. What it does, it outlines, it states the goals, ಉದ್ದೇಶಗಳು. It states the goals, ಉದ್ದೇಶಗಳು. It states the principles, ತತ್ವಗಳು. And structure, how it should work. Structure. What is the structure of our constitution? The structure of our constitution is, it has 2 levels of government, it has 3 organs of government. It has a parliament, it has a state legislature, and then various constitutional mechanisms, constitutional institutions, and how that is led, how it is governed. The principle adopted is a democratic principle. All these are structures. One side there is a judiciary, another side there is a parliament, and the third side there is a council of ministers, executives. That is the structure of the central government. Similarly, the state government, the governor, the chief minister, council of ministers, the state legislature, structure of the state, and how the distribution of power is done. All this is structure. Similarly, this charter talks about the structure of the United Nations. UN charter talks about the UN Adhipatra. UN Adhipatra, ಒಪ್ಪಂದದ ದಿನಾಂಕ, ಬಲಕ್ಕೆ ಬಂದ, ಜಾರಿಗೆ ಬಂದ, ಬಲಕ್ಕೆ ಅನ್ನೋದಕ್ಕಿಂತ ಜಾರಿಗೆ ಬಂದ ದಿನಾಂಕ, ಇದನ್ನು ನಾವು ವಿಶ್ವಸಂಸ್ಥೆ ದಿನ ಎಂದು ಆಚರಿಸುತ್ತೇವೆ. ಇದರ ಸ್ವರೂಪ ಅಂತಾರಾಷ್ಟ್ರೀಯ ಒಪ್ಪಂದವಾಗಿದ್ದು UN ನ ಗುರಿಗಳು, ಸಿದ್ಧಾಂತಗಳು ಮತ್ತು ರಚನೆಯನ್ನು ಇದು ವಿವರಿಸುತ್ತದೆ. Now we have a preamble to our constitution. We, the people of India, solemnly resolve to constitute India into a sovereign, social, democratic republic, secular democratic republic, and resolve to achieve liberty, equality, all these things. Like that, our charter is also having a preamble, prastavane. We have got a preamble, prastavane. PTK. PTK. These are all the Kannada words that we can use. We, the people of the United Nations, determined. ವಿಶ್ವಸಂಸ್ಥೆಯ ಜನಗಳಾದ ನಾವು ನಿರ್ಧರಿಸಿದ್ದೇವೆ. We have determined. ಇದನ್ನು
ಸಾಧಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಂಬರ್ 1, ಟು ಸೇವ್ ಫ್ಯೂಚರ್ ಜನರೇಷನ್ಸ್ ಫ್ರಮ್ ದ ಸ್ಕರ್ಜ್ ಆಫ್ ವಾರ್. ಯುದ್ಧದ ಪಾಪ ಏನಿದೆಯಲ್ಲ, ಯುದ್ಧದ ಪಾಪದಿಂದ ಅಥವಾ ಯುದ್ಧದ ಒಂದು ಸಮಸ್ಯೆಯಿಂದ ಹೊರಗೆ ಉಳಿಯುವುದಕ್ಕಾಗಿ ನಾವೇನು ಮಾಡ್ತಾ ಇದ್ದೀವಿ, ಈ ಸಂಸ್ಥೆಯಿಂದ ನಾವು ನಿರ್ಧರಿಸ್ತಾ ಇದ್ದೀವಿ. ಟು ಸೇವ್ ಫ್ಯೂಚರ್ ಜನರೇಷನ್ಸ್, ಈ ಯುದ್ಧದ ತೊಂದರೆಗಳಿಂದ ಆಗುವಂಥವುದನ್ನು ನಾವು ಅಂತಹ ಮಾನವರನ್ನು ಅದರಿಂದ ರಕ್ಷಿಸಲಿಕ್ಕೆ ನಾವೊಂದು ನಿರ್ಧಾರ ಮಾಡಿದ್ದೀವಿ. ದೆನ್ ಟು ರೀಅಫರ್ಮ್ ಫೇತ್ ಇನ್ ಫಂಡಮೆಂಟಲ್ ಹ್ಯೂಮನ್ ರೈಟ್ಸ್, ಫಂಡಮೆಂಟಲ್ ಹ್ಯೂಮನ್ rights and the dignity and worth of human person. Dignity and worth of human person. If you look at the concepts of the principles of human rights, like the rights carved out from the natural law principle and the positive principle. Ultimately, what was there in the natural law principle is coded into a law, and that is positive law principle are all adopted in this UN charter ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಟು ರೀಅಫರ್ಮ್, ತಿರ್ಗಾ ನಾವು ಏನು ಮಾಡಲಿಕ್ಕೆ, ಒಂದು ನಂಬಿಕೆಯನ್ನು, ಮಾನವ ಹಕ್ಕುಗಳ ಮೂಲಭೂತವಾದಂಥ ಮಾನವ ಹಕ್ಕುಗಳಲ್ಲಿ ನಂಬಿಕೆಯನ್ನು ಪುನಃ ಬೆಳೆಸುವ ಉದ್ದೇಶಕ್ಕಾಗಿ ಮತ್ತು ಈ ಜೀವದ ಮಹತ್ವವನ್ನು, ಡಿಗ್ನಿಟಿ, ಮಹತ್ವ ಅನ್ನೋದಕ್ಕಿಂತ ಅದರ ಘನತೆಯನ್ನು, ಜೀವದ ಘನತೆಯನ್ನು ಮತ್ತು ವರ್ತ್ ಆಫ್ ಹ್ಯೂಮನ್ ಪರ್ಸನ್, ಒಬ್ಬ ಮಾನವ ವ್ಯಕ್ತಿ ಏನಿದಲ್ಲ, ಮಾನವನ ಜೀವದ ಮಹತ್ವವನ್ನು, ಮಾನವ ಜೀವನದ ಮಹತ್ವವನ್ನು, ಮಾನವ ಹಕ್ಕುಗಳನ್ನು ಮತ್ತು ಮಾನವನ ಘನತೆಯನ್ನು ಉಳಿಸುವ ಸಲುವಾಗಿ, ಅದರಲ್ಲಿ ನಂಬಿಕೆಯನ್ನು ಎಲ್ಲರೂ ಇಡುವಂತಹ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರುವ ಉದ್ದೇಶದಿಂದ ನಾವು ಈ ಒಂದು ವಿಶ್ವಸಂಸ್ಥೆಯನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಟು ಪ್ರಮೋಟ್ ಈಕ್ವಲ್ ರೈಟ್ಸ್ ಆಫ್ ಮೆನ್ ಆ್ಯಂಡ್ ವುಮನ್ ಆ್ಯಂಡ್ ನೇಷನ್ಸ್ ಲಾರ್ಜ್ ಆ್ಯಂಡ್ ಸ್ಮಾಲ್. ಒಂದು ದೇಶ ಚಿಕ್ಕದಿರಲಿ, ಒಂದು ದೇಶ ದೊಡ್ಡದಿರಲಿ, ಚಿಕ್ಕ ದೇಶದ ಜನತೆ ಇರಲಿ, ದೊಡ್ಡ ದೇಶದ ಜನತೆ ಇರಲಿ, ಮಹಿಳೆಯರೇ ಇರಲಿ, ಪುರುಷರೇ ಇರಲಿ, ಎಲ್ಲರನ್ನೂ ಕೂಡ ಸಮಾನ ರೀತಿಯಿಂದ ನೋಡುವ ವ್ಯವಸ್ಥೆಯನ್ನು, ಟು ಪ್ರಮೋಟ್ ಈಕ್ವಲ್ ರೈಟ್ಸ್, ಎಲ್ಲರಿಗೂ ಒಂದೇ ತೆರನಾದಂತಹ ಹಕ್ಕುಗಳು ಇರುವುದನ್ನು ಪ್ರಮೋಟ್ ಮಾಡುವುದಕ್ಕೋಸ್ಕರ, ಅದನ್ನು ಪ್ರೇರೇಪಿಸುವುದಕ್ಕೋಸ್ಕರ, ಅದನ್ನು ಬಲಪಡಿಸುವುದಕ್ಕೋಸ್ಕರ ಮಾನವತಾವಾದವನ್ನು, ಸಮಾನತೆಯನ್ನು ಬಲಪಡಿಸುವ ಉದ್ದೇಶದಿಂದ ನಾವು ವಿಶ್ವಸಂಸ್ಥೆಯನ್ನು ಮಾಡ್ತಾ ಇದ್ದೀವಿ. ಟು ಎಸ್ಟಾಬ್ಲಿಷ್ ಜಸ್ಟಿಸ್ ಆ್ಯಂಡ್ ರೆಸ್ಪೆಕ್ಟ್ ಫಾರ್ ಇಂಟರ್ನ್ಯಾಷನಲ್ ಲಾ. ನೋಡಿ, ಅಲ್ಟಿಮೇಟ್ಲಿ ನ್ಯಾಯವನ್ನು ಸ್ಥಾಪಿಸುವುದಕ್ಕೋಸ್ಕರ ಮತ್ತು ಅಂತಾರಾಷ್ಟ್ರೀಯವಾದಂತಹ ಕಾನೂನುಗಳನ್ನು ಜಾರಿಗೆ ತರುವುದಕ್ಕೋಸ್ಕರ ನಾವು ಈ ಒಂದು ವಿಶ್ವಸಂಸ್ಥೆಯನ್ನು ಮಾಡಿದ್ದೀವಿ ಅಂತಕ್ಕಂಥದ್ದನ್ನು. ಟು ಪ್ರಮೋಟ್ ಸೋಷಿಯಲ್ ಪ್ರೋಗ್ರೆಸ್, ಸಾಮಾಜಿಕ ಬೆಳವಣಿಗೆಯನ್ನು ಮಾಡಲಿಕ್ಕೆ, ಬೆಟರ್ ಸ್ಟ್ಯಾಂಡರ್ಡ್ಸ್ ಆಫ್ ಲೈಫ್ ಇನ್ ಲಾರ್ಜರ್ ಫ್ರೀಡಮ್, ಅಂದರೆ ವಿಸ್ತೃತವಾದಂತಹ ಸ್ವಾತಂತ್ರ್ಯದ ವ್ಯವಸ್ಥೆಯಲ್ಲಿ ಇನ್ನೂ ಅತ್ಯುನ್ನತವಾದಂತಹ ಜೀವನ ಮಟ್ಟವನ್ನು ಬೆಳೆಸುವುದಕ್ಕೋಸ್ಕರ ಮತ್ತು ಸಾಮಾಜಿಕವಾಗಿ ಅಭಿವೃದ್ಧಿ ಹೊಂದುವುದಕ್ಕೋಸ್ಕರ ನಾವು ಈ ಒಂದು ವಿಶ್ವಸಂಸ್ಥೆಯನ್ನು ಮಾಡ್ತಾ ಇದ್ವಿ. ಈ ವಿಶ್ವಸಂಸ್ಥೆಯ ಉದ್ದೇಶ ಅಥವಾ ವಿಶ್ವಸಂಸ್ಥೆಯಲ್ಲಿ ಇರತಕ್ಕಂತಹ ಮಾನವರ ಉದ್ದೇಶಗಳೇನಿದ್ದಾವೆ, ಇವೆಲ್ಲ ಉದ್ದೇಶಗಳು ಅನ್ನುವುದನ್ನು ನಾವು ಈ ಒಂದು UN ಚಾರ್ಟರ್ನ ಪೀಠಿಕೆಯಲ್ಲಿ ಅಥವಾ ಪ್ರಸ್ತಾವನೆಯಲ್ಲಿ ನಾವು ಹೇಳಿದ್ದೀವಿ ಅಂತಕ್ಕಂಥದ್ದನ್ನು ನೋಡಬಹುದು. ದ ಪೀಪಲ್ ಆಫ್ ದ ಯುನೈಟೆಡ್ ನೇಷನ್ಸ್ ಡಿಟರ್ಮೈನ್, ಯುದ್ಧದಿಂದ ಭವಿಷ್ಯದ ತಲೆಮಾರಿಗೆ ರಕ್ಷಣೆ ನೀಡುವುದು, ಮಾನವ ಹಕ್ಕುಗಳು, ವೈಯಕ್ತಿಕ ಗೌರವ ಮತ್ತು ಮೌಲ್ಯಗಳಲ್ಲಿ ನಂಬಿಕೆ ಪುನಃಸ್ಥಾಪನೆ, ಪುರುಷರು ಮತ್ತು ಮಹಿಳೆಯರ ಸಮಾನ ಹಕ್ಕುಗಳು ಮತ್ತು ಸಣ್ಣ ದೊಡ್ಡ ರಾಷ್ಟ್ರಗಳ ಸಮಾನತೆ, ನ್ಯಾಯ ಮತ್ತು ಅಂತಾರಾಷ್ಟ್ರೀಯ ಪಾಲನೆಯ ಸ್ಥಾಪನೆ, ಸಾಮಾಜಿಕ ಪ್ರಗತಿ ಮತ್ತು ಹೆಚ್ಚಿನ ಸ್ವಾತಂತ್ರ್ಯದಲ್ಲಿ ಉತ್ತಮ ಜೀವನ ಮಟ್ಟ, ಇವೆಲ್ಲವೂ ಇರುವುದು ಅವಶ್ಯಕತೆ ಇದೆ ಎನ್ನುವುದನ್ನು ನಾವು ಪ್ರಸ್ತಾವನೆಯಲ್ಲಿ ಹೇಳಿದ್ದೀವಿ. ಮತ್ತು ಈ ಒಂದು UN ಚಾರ್ಟರ್ನಲ್ಲಿ ಅಥವಾ ವಿಶ್ವಸಂಸ್ಥೆಯ ಸಂವಿಧಾನ ಅಂತ ಏನು ಹೇಳ್ತೀವಿ ನಾವು, ಈ ಸಂವಿಧಾನದಲ್ಲಿ ಪ್ರಮುಖವಾಗಿ 2 ಅನುಚ್ಛೇದಗಳನ್ನು,
2 ಅನುಚ್ಛೇದಗಳನ್ನು ನಾವು ಮಾನವ ಹಕ್ಕಿಗೆ, ಇಡೀ ಚಾರ್ಟರೇ ಮಾನವ ಹಕ್ಕಿಗೆ ಸಂಬಂಧಪಟ್ಟದ್ದ ಇದ್ದಾಗ್ಯೂ ಕೂಡ ಅದು ಟೋಟಲ್ ಎಲ್ಲ ವ್ಯವಸ್ಥೆಯನ್ನು ಹೇಳುವುದರಿಂದ ಮಾನವ ಹಕ್ಕಿನ ಮಹತ್ವವನ್ನು ಹೇಳುವಂತಹ ಅತಿ ಪ್ರಮುಖವಾದಂತಹ 2 ಅನುಚ್ಛೇದಗಳನ್ನು ನಾವು ಇಲ್ಲಿ ಗುರುತಿಸಬೇಕು, ಗಮನಿಸಬೇಕು ಅಂತಕ್ಕಂಥದ್ದು ಮುಖ್ಯ. ಏನದು? ದ ಫಸ್ಟ್ ಆರ್ಟಿಕಲ್ ಇಟ್ ಸೆಲ್ಫ್ ಮೀನ್ಸ್ ದಿಸ್ ಚಾರ್ಟರ್ ಹ್ಯಾಸ್ ಗಿವನ್ ದಿ ಫಂಡಮೆಂಟಲ್ ಇಂಪಾರ್ಟೆನ್ಸ್ ಟು ಹ್ಯೂಮನ್ ರೈಟ್ಸ್ ಓನ್ಲಿ. ಈ ಒಂದು ಯುನೈಟೆಡ್ ನೇಷನ್ ಅಧಿಪತ್ರ ಇದೆಯಲ್ಲ, ಈ ಅಧಿಪತ್ರ ತನ್ನ ಮೊದಲನೇ ಅನುಚ್ಛೇದದಲ್ಲಿಯೇ ಏನು ಮಾಡ್ತದೆ? ಮಾನವ ಹಕ್ಕುಗಳ ವಿಷಯದಲ್ಲಿ ತನ್ನ ನಿರ್ಧಾರವನ್ನು ಹೇಳ್ತದೆ, ಅಥವಾ ತನ್ನ ತತ್ವವನ್ನು ಹೇಳ್ತದೆ, ತನ್ನ ಪ್ರಿನ್ಸಿಪಲನ್ನು ಹೇಳ್ತದೆ. ಆದ್ದರಿಂದ ಈ UN ಚಾರ್ಟರ್ ಇದೆಯಲ್ಲ, ಇದು ಮಾನವ ಹಕ್ಕುಗಳ ವಿಷಯದಲ್ಲಿ ಅತಿ ಮಹತ್ವವನ್ನು ಪಡೆದುಕೊಳ್ತದೆ. ದಿಸ್ ಈಸ್ ದ ಫೌಂಡೇಶನ್. ಇದಕ್ಕೊಂದು ಬುನಾದಿ ಅಂತ ಹೇಳ್ಬೋದು. UN ಚಾರ್ಟರ್ ಈಸ್ ದ ಫೌಂಡೇಶನ್ ಫಾರ್ ಮಾಡರ್ನ್ ಹ್ಯೂಮನ್ ರೈಟ್ಸ್. ವಿ ಕ್ಯಾನ್ ಸೇ ಮಾಡರ್ನ್ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್. UN ಚಾರ್ಟರ್ ಈಸ್ ಎ ಫೌಂಡೇಶನ್ ಫಾರ್ ಮಾಡರ್ನ್ ಹ್ಯೂಮನ್ ರೈಟ್ಸ್. ಆಧುನಿಕ ಮಾನವ ಹಕ್ಕುಗಳ ಒಂದು ಬುನಾದಿಯನ್ನು ಹಾಕಿದಂಥದ್ದು ವಿಶ್ವಸಂಸ್ಥೆ ತನ್ನ ಚಾರ್ಟರ್ನಲ್ಲಿ, ತನ್ನ ಅಧಿಪತ್ರದಲ್ಲಿ 1945ರಲ್ಲಿ ಸ್ಥಾಪನೆಯಾದಂತಹ ಧ್ಯೇಯೋದ್ದೇಶಗಳನ್ನು ಹೊಂದಿದಂತಹ ಅಧಿಪತ್ರದಲ್ಲಿ ಅದು ಏನು ಮಾಡ್ತದೆ? ಮೂಲ ಬುನಾದಿಯನ್ನು ಮಾನವ ಹಕ್ಕುಗಳಿಗೆ ಹಾಕಿಕೊಡ್ತದೆ ಅನ್ನೋದನ್ನು ನಾವು ಅನುಚ್ಛೇದ 1ರಲ್ಲಿ ನೋಡ್ಬೋದು. ಅಡ್ವೊಕೇಟ್ಸ್ ರೆಸ್ಪೆಕ್ಟ್, ನೋಡಿ, ಗೌರವವನ್ನು ಅದು ಪ್ರತಿಪಾದಿಸುತ್ತದೆ. ಇಟ್ ಅಡ್ವೊಕೇಟ್ಸ್ ರೆಸ್ಪೆಕ್ಟ್. ಯಾವುದಕ್ಕೆ? ಫಾರ್ ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳಿಗೆ. ಮಾನವ ಹಕ್ಕುಗಳಿಗೆ ಮಾನವ ಹಕ್ಕುಗಳಿಗೆ ಅದೇನು ಮಾಡ್ತದೆ? ಇಟ್ ಅಡ್ವೊಕೇಟ್ಸ್, ಪ್ರಚಾರ ಮಾಡ್ತದೆ. ಆ್ಯಂಡ್ ಫಂಡಮೆಂಟಲ್ ಫ್ರೀಡಮ್ಸ್, ಮತ್ತು ಮೂಲ ಸ್ವಾತಂತ್ರ್ಯಗಳಿಗೆ, ವಿದೌಟ್ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ರೇಸ್, ಸೆಕ್ಸ್, ಲ್ಯಾಂಗ್ವೇಜ್, ರಿಲಿಜನ್. ಆರ್ಟಿಕಲ್ 15(1), ಆರ್ಟಿಕಲ್ 16(1) ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಯಾವುದೇ ಒಂದು ತಾರತಮ್ಯವಿಲ್ಲದೆ, ಏನು, ಯಾವುದು? ಜಾತಿ, ಲಿಂಗ, ಭಾಷೆ ಅಥವಾ ಧರ್ಮದ ಆಧಾರದ ಮೇಲೆ, ಜಾತಿ, ಲಿಂಗ, ಭಾಷೆ ಅಥವಾ ಧರ್ಮದ ಆಧಾರದ ತಾರತಮ್ಯವಿಲ್ಲದಂತೆ ನಾವೇನು ಮಾಡ್ತೀವಿ? ಮಾನವ ಹಕ್ಕುಗಳನ್ನು ರಕ್ಷಿಸಬೇಕು. ಅವುಗಳನ್ನು ರಕ್ಷಿಸುವ ಪ್ರಚಾರವನ್ನು ನಾವು ಇಡೀ ಪ್ರಪಂಚದಾದ್ಯಂತ ಮಾಡುವುದು ನಮ್ಮ ಕರ್ತವ್ಯವಾಗಿದೆ ಅನ್ನೋದನ್ನು ನಾವಿಲ್ಲಿ ಆರ್ಟಿಕಲ್ 1ನಲ್ಲಿ, ಅನುಚ್ಛೇದ 1 ಅಥವಾ ತತ್ವ 1ರಲ್ಲಿ ಹೇಳ್ತೀವಿ, ಅಥವಾ ಅಧ್ಯಾಯ 1ರಲ್ಲಿ ಹೇಳ್ತೀವಿ ಅನ್ನೋದನ್ನು ನೋಡ್ಬೋದು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಟ್ ಅಡ್ವೊಕೇಟ್ಸ್ ಫಾರ್ ಹ್ಯೂಮನ್ ರೈಟ್ಸ್. ವಾಟ್ ಆರ್ ಆಲ್ ಹ್ಯೂಮನ್ ರೈಟ್ಸ್? ವಿ ಹ್ಯಾವ್ ಸ್ಟಡಿಡ್ ಇನ್ ದ ಇಂಟ್ರೊಡಕ್ಷನ್ ಕ್ಲಾಸ್. ವಾಟ್ ಆರ್ ಆಲ್ ರೈಟ್ಸ್, ಫಂಡಮೆಂಟಲ್ ಫ್ರೀಡಮ್ಸ್? ವಿ ಶುಡ್ ನೋ. What are John Locke says? He says property, the fundamental right. What is property according to John Locke? Life, liberty, and happiness of the person. All these put together is property. Therefore, ಇದನ್ನು ರಕ್ಷಿಸುವುದು, ನೋಡಿ, ರಾಜಕೀಯ ವ್ಯವಸ್ಥೆಯಲ್ಲಿ ದೇಶಗಳಲ್ಲಿ ನಾವು ಆ ರಕ್ಷಣೆಯನ್ನು ಮಾಡಿದ್ವಿ. ಅಧಿಕಾರದ ವಿಕೇಂದ್ರೀಕರಣದಿಂದ ಮತ್ತು ಅಧಿಕಾರದ ವಿಭಜನೆಯಿಂದ. ಅಧಿಕಾರದ ವಿಕೇಂದ್ರೀಕರಣವನ್ನು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಪಂಚಾಯತ್ ರಾಜ್ಯ ಅಂತ ಮಾಡ್ತೀವಿ. ಅಧಿಕಾರದ ವಿಭಜನೆಯಿಂದ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಅಂತ ಹೇಳಿ ಮಾಡ್ತೀವಿ. ಆದರೆ ಒಂದು ದೇಶ ಇನ್ನೊಂದು ದೇಶ ಯುದ್ಧ ಸಾರಿದಾಗ ಇವೆಲ್ಲ ಎಲ್ಲಿ ಹೋಗ್ತವೆ? ಉಕ್ರೇನ್ನಲ್ಲಿ ಯಾವ ಮಾನವ ಹಕ್ಕು ಇದೆ? ಗಾಜಾಪಟ್ಟಿಯಲ್ಲಿ ಯಾವ ಮಾನವ ಹಕ್ಕು ಇದೆ? ಕಾಶ್ಮೀರದಲ್ಲಿ ಅಂತಹ ಇವತ್ತಿನ ಸಂದರ್ಭದಲ್ಲಿ ಮಾನವ ಹಕ್ಕು ಎಲ್ಲಿದೆ ಅನ್ನೋದನ್ನು ನಾವು ಪ್ರಶ್ನಿಸಬೇಕಾಗ್ತದೆ. ಅದನ್ನು ಎಲ್ಲದನ್ನು ಅಂದರೆ ಅಲ್ಲಿ, ಸಿ, ಐ ವಾಸ್ ಟೋಲ್ಡ್, ಈವನ್ ವೆನ್ ದೇ ವರ್ ಶೂಟಿಂಗ್ ಎಟ್ ಇನ್ನೋಸೆಂಟ್ಸ್, ದೇ ವರ್ ಆಸ್ಕಿಂಗ್, ಆರ್ ಯು ಹಿಂದೂ ಆರ್ ಮುಸ್ಲಿಂ? ಸಿ, ದಿಸ್ ಈಸ್ ವೆರಿ ವೆರಿ ಪೇನಿಂಗ್ ಸಿಚುವೇಶನ್. ಆದರೆ ಅದಕ್ಕಿಂತ ಬಹಳ ನಮಗೆ ಖುಷಿ ಕೊಡುವಂತಹ ಕೆಲಸ ಏನಂತಂದರೆ, ಕಾಶ್ಮೀರದಲ್ಲಿ ನಿಜವಾಗೂ ಜೀವನವನ್ನು ಮಾಡಬೇಕು ಅಂತ ಇಷ್ಟಪಟ್ಟಂತಹ ಅನೇಕ ಮುಸ್ಲಿಂ ಬಂಧುಗಳು ಈ ಹಿಂದೂಗಳನ್ನು ಅಲ್ಲಿ ಇದ್ದ ರಕ್ಷಣೆ ಮಾಡಿದಂತಹ ಉದಾಹರಣೆಗಳು ನಮ್ಮ ಮೈ ನಿಮಿರಿಸುವಂಥವು. ಅಂದರೆ ಭಾರತ ದೇಶದಲ್ಲಿ ನಾವು ಯಾವುದೇ ಜಾತಿಯವರಿರಲಿ, ನಾವು ಅಣ್ಣ ತಮ್ಮಂದ್ರಂತೆ, ಫ್ರಾಟರ್ನಿಟಿ, ಬ್ರದರ್ಹುಡ್, ಆ ರೀತಿ ನಾವು ಇದ್ದೀವಿ ಅನ್ನೋದನ್ನು ಕಾಶ್ಮೀರಿಗಳು ತೋರಿಸ್ಕೊಟ್ಟಿದ್ದಾರೆ. ಆಮೇಲೆ ಅಲ್ಲಿ ನಡೆದಂತಹ ಏನು ಉಗ್ರಗಾಮಿಗಳಿದಾರಲ್ಲ, ಅವರು ದೇ ಆರ್ ಇಲ್ ಎಜುಕೇಟೆಡ್,
badly educated, or they are promoted by the other countries. This all should not happen. No country should favor terrorism. That is ultimately going to kill the humanity ಅನ್ನೋದನ್ನ ನಾನು ಸಂದರ್ಭಿಕವಾಗಿ ಹೇಳ್ತಾ, ಇಲ್ಲಿ ಇನ್ನೂ ಒಂದು ಅನುಚ್ಛೇದ ಇದೆ, ಅನುಚ್ಛೇದ 55. ಅರ್ಜಿಸ್ ದ ನೇಷನ್ಸ್ ಟು ಪ್ರಮೋಟ್ ಯೂನಿವರ್ಸಲ್ ರೆಸ್ಪೆಕ್ಟ್. ನೋಡಿ, ಬರೀ ಇದು ತತ್ವ ಆಯ್ತು, ಏನು ಮನುಷ್ಯನಿಗೆ ಇರಬೇಕು ಅಂತ ಹೇಳಿ. ಅದು ಇಟ್ ಗಿವ್ಸ್ ಎ ಡೈರೆಕ್ಷನ್. ಆರ್ಟಿಕಲ್ 53 ವಾಟ್ ಇಟ್ ಸೇಸ್, ಇಟ್ ಗಿವ್ಸ್ ಎ ಡೈರೆಕ್ಷನ್. ಅದು ನಿರ್ದೇಶನವನ್ನು ಕೊಡ್ತದೆ. ಏನು ನಿರ್ದೇಶನವನ್ನು ಕೊಡ್ತದೆ? ಅರ್ಜಿಸ್ ದ ನೇಷನ್ಸ್, ದೇಶಗಳು ಏನ್ ಮಾಡಬೇಕು? ಇದನ್ನ ಅಭಿವೃದ್ಧಿಪಡಿಸುವುದಕ್ಕೋಸ್ಕರ, ಪೋಷಿಸೋಕ್ಕೋಸ್ಕರ, ಅದರ ಮೇಲೆ ಗಮನ ಕೊಡುವುದಕ್ಕೋಸ್ಕರ ಏನ್ ಮಾಡುತ್ತೆ? ಪ್ರಮೋಟ್ ಯೂನಿವರ್ಸಲ್ ರೆಸ್ಪೆಕ್ಟ್. ಯೂನಿವರ್ಸಲ್ ಅಂತಂದ್ರೆ ಒಂದು ದೇಶ ಇನ್ನೊಂದು ದೇಶದ ವ್ಯತ್ಯಾಸ ಇರಲಾರ್ದಂತೆ ಇಡೀ ಪ್ರಪಂಚದಲ್ಲಿ ನಾವೇನ್ ಮಾಡಬೇಕು? ರೆಸ್ಪೆಕ್ಟ್ ಕೊಡಬೇಕು. ರೆಸ್ಪೆಕ್ಟ್ ಫಾರ್ ಆ್ಯಂಡ್ ಅಬ್ಸರ್ವೆನ್ಸ್ ಆಫ್. ನೋಡಿ, ಒಂದು ನಾವು ರೆಸ್ಪೆಕ್ಟ್, ಮರ್ಯಾದೆ ಕೊಡಬೇಕು, ಗೌರವ ಕೊಡಬೇಕು. ಇನ್ನೊಂದು ಪಾಲಿಸುವುದು. ಏನನ್ನ? ಆಫ್ ಹ್ಯೂಮನ್ ರೈಟ್ಸ್ ಆ್ಯಂಡ್ ಫಂಡಮೆಂಟಲ್ ಫ್ರೀಡಮ್ಸ್. ಮಾನವೀಯ ಹಕ್ಕುಗಳನ್ನು ಮತ್ತು ಮೂಲಭೂತವಾದಂತಹ ಸ್ವಾತಂತ್ರ್ಯಗಳನ್ನು ನಾವು ಗೌರವಿಸಬೇಕು ಮತ್ತು ಪಾಲಿಸಬೇಕು. ನಾವೇನು ಮಾಡಬೇಕು? ಗೌರವಿಸಬೇಕು ಮತ್ತು ಪಾಲಿಸಬೇಕು ಅಂತಕ್ಕಂತಹ ಒಂದು ನಿರ್ಧಾರವನ್ನ ನಾವೇನ್ ಮಾಡ್ತೀವಿ? UN ಚಾರ್ಟರ್ನಲ್ಲಿ ತಗೊಳ್ತೀವಿ. ನೋಡಿ, ಈ ಎರಡು ಅನುಚ್ಛೇದಗಳು ಅಥವಾ ನಾವು ಅಧ್ಯಾಯಗಳು ಏನೇ ಹೇಳ್ಬೋದು, ನಾವು ಆರ್ಟಿಕಲ್ 1 ಮತ್ತು ಆರ್ಟಿಕಲ್ 55 ನೋಡಿದರೆ ನಮ್ಮ ಈ ವಿಶ್ವಸಂಸ್ಥೆಯ ಉದ್ದೇಶ ಏನನ್ನೋದು ಸಂಪೂರ್ಣವಾಗಿ ಅರ್ಥ ಆಗ್ತದೆ. ಮಾನವ ಹಕ್ಕುಗಳನ್ನು ನಾವೇನ್ ಮಾಡಬೇಕು? ಸಮಾನ ರೀತಿಯಲ್ಲಿ ನೋಡಬೇಕು. ಆಲ್ ಆರ್ ಈಕ್ವಲ್. ಆಲ್ ಹ್ಯೂಮನ್ ಬೀಯಿಂಗ್ಸ್ ಆರ್ equal when they are born equal. No rich, no poor, no caste, no race, no religion, no white, no black, no apartheid, no SC ST, no untouchability. All are equal. That is what is enunciated in our constitution also. Then article 55 is a direction, like DPSP, like our DPS. It is a direction given by the United Nations to all the nations. What you have to promote? You have to not promote terrorism. No place at all. You have to not promote terrorism, which is very bad. It is bad for you also, bad for the world also. ಈ ಏನು ನಾವು ಈ ಟೆರರಿಸಮ್ ಅನ್ನ, ಭಯೋತ್ಪಾದನೆಯನ್ನ ಬೆಳೆಸುವುದಿದೆಯಲ್ಲ, ಅದು ಆರ್ಟಿಕಲ್ 55ಗೆ ವಿರುದ್ಧವಾದಂಥ. ಆರ್ಟಿಕಲ್ 55 ಏನು ಹೇಳಿದೆ ಅದನ್ನು ನಾವು ಮಾಡಬೇಕು. ಏನು ಮಾಡಬೇಕು? ಗೌರವಿಸಬೇಕು. ಇಡೀ ಪ್ರಪಂಚದಲ್ಲಿ ನಾವು ಗೌರವಿಸಬೇಕು ಮತ್ತು ಪಾಲಿಸಬೇಕು. ಏನನ್ನು ಗೌರವಿಸಬೇಕು? ಮಾನವ ಹಕ್ಕುಗಳನ್ನು ಗೌರವಿಸಬೇಕು, ಮಾನವನ ಸ್ವಾತಂತ್ರ್ಯವನ್ನು ಗೌರವಿಸಬೇಕು, ಮಾನವ ಹಕ್ಕುಗಳನ್ನು ಪಾಲಿಸಬೇಕು ಮತ್ತು ಮಾನವನ ಸ್ವಾತಂತ್ರ್ಯಗಳನ್ನು ನಾವು ಪಾಲಿಸಬೇಕು ಅಂತಕ್ಕಂಥದ್ದು ಈ ನಮ್ಮ UN ಚಾರ್ಟರ್ನ ಅತಿ ಮುಖ್ಯವಾದಂತಹ, ಐ ಥಿಂಕ್ ದಿಸ್ ಈಸ್ ಹಾರ್ಟ್ ಅಂಡ್ ಸೋಲ್ ಆಫ್ ದ UN charter. Based on this charter, it goes on developing. What it develops? UDHR. Then special covenants on civil and political rights, cultural rights. All these things will come later. That is nothing but the expansion of the aim and objective of this UN charter na ಬೇಸ್ ಇಟ್ಕೊಂಡು ಮುಂದೆ ಬರ್ತಾ ನಾವೇನು ಮಾಡ್ತೀವಿ? 1945ರಲ್ಲಿ ನಾವು ಇದನ್ನು ಮಾಡಿದ್ದೀವಿ. 1948ರಲ್ಲಿ ವಿವರವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. ದಟ್ ಈಸ್ ಕಾಲ್ಡ್ UDHR, ಯುನೈಟೆಡ್ ನೇಷನ್ಸ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್. ಆಲ್ ದ ರೈಟ್ಸ್ ಆರ್ ಇನ್ ಡೀಟೇಲ್ ಎಸ್ಟಾಬ್ಲಿಷ್ಡ್ ದೇರ್. ಹಿಯರ್ ಇಟ್ ಇಸ್ ಓನ್ಲಿ ಎ ಬ್ರೀಫ್. ಮಾನವ ಹಕ್ಕುಗಳಿಗೆ ಸಂಬಂಧಿಸಿದ ಮುಖ್ಯ ಅಧ್ಯಾಯಗಳು, ಅದರಲ್ಲಿ 2 ಅಧ್ಯಾಯಗಳನ್ನು ತಗೊಂಡಿದ್ದೇನೆ ನಾನು. ಅಧ್ಯಾಯ 1, ಜಾತಿ, ಲಿಂಗ, ಭಾಷೆ ಅಥವಾ ಧರ್ಮದ ಆಧಾರದ ಮೇಲೆ ಭೇದ ಭಾವವಿಲ್ಲದೆ ಮಾನವ ಹಕ್ಕುಗಳನ್ನು ಗೌರವಿಸುವುದು, ಮಾನವ ಹಕ್ಕುಗಳ ಗೌರವ. ಅಧ್ಯಾಯ 55ರಲ್ಲಿ ಮಾನವ ಹಕ್ಕುಗಳ ಸಾಮಾನ್ಯ ಗೌರವ ಮತ್ತು ಪಾಲನೆಯ ಪ್ರಚಾರಕ್ಕೆ ರಾಷ್ಟ್ರಗಳ ಕರ್ತವ್ಯ. ರಾಷ್ಟ್ರಗಳು ಏನು ಮಾಡಬೇಕು? ಇವುಗಳನ್ನ ಗೌರವಿಸಬೇಕು ಮತ್ತು ಜಾರಿಗೆ ತರಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ನೋಡ್ತಾ ಒಂದನ್ನು ನಾವು ಕಾಣಬೇಕು.
ಏನು ಅಂತಂದರೆ ದೀಸ್ ಥಿಂಗ್ಸ್ ವೇರ್ ನಾಟ್ ಲೈಕ್ ಎ ಟ್ರೀಟಿ. UN Charter was not a treaty. This also you have to remember. It's on legal point of view I am talking this. What is treaty? If the treaty may be bilateral, treaty may be, or it may be multilateral. And it is having a binding force. When you enter into a treaty, ನೀವೊಂದು ಕೌಲನ್ನು ಒಪ್ಪಿಕೊಂಡಾಗ ಆ ಕೌಲಿಗೆ ನೀವು ಬಾಧ್ಯಸ್ಥರಾದಾಗ ಅದರಲ್ಲಿ ಇರ್ತಕ್ಕಂತಹ ಎಲ್ಲ ನಿಯಮಗಳನ್ನು ಪಾಲಿಸುವುದು ಆ ದೇಶದ ಕರ್ತವ್ಯವಾಗುತ್ತದೆ. ಆಲ್ವೇಸ್ ಎ ಕಾಂಟ್ರಾಕ್ಟ್ ಈಸ್ ಬಿಟ್ವೀನ್ ಟೂ ಇಂಡಿವಿಜುವಲ್ಸ್, ಟೂ ಲೀಗಲ್ ಪರ್ಸನ್ಸ್, ವೆರಾಸ್ ಎ ಟ್ರೀಟಿ ಈಸ್ ಬಿಟ್ವೀನ್ ಟೂ ನೇಷನ್ಸ್. So they are bound as per the conditions of the treaty. ಕೌಲಿನ ನಿಯಮಗಳಂತೆ ಅವರು ಪಾಲಿಸಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ವಾಟರ್ ಟ್ರೀಟಿ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್, Simla agreement between India and Pakistan. Today they are under debate. Let us not enter into that. But here you see, in this charter lacks enforceability mechanisms to human rights. ಇಲ್ಲಿ ಯಾವುದೇ ಹ್ಯೂಮನ್ ರೈಟ್ಸ್ನ ನಾವು ಹೆಂಗೆ ಮಾಡಬೇಕು ಅನ್ನೋದ್ರದ್ದು ಎನ್ಫೋರ್ಸಿಬಿಲಿಟಿಯ ವಿವರ ಇದರಲ್ಲಿ ಇರಲಿಲ್ಲ. ಇಟ್ ವಾಸ್ ಎ ಬಿಗಿನಿಂಗ್. ಹ್ಯೂಮನ್ ರೈಟ್ಸ್ ಹ್ಯಾವ್ ನಾಟ್ ಕ್ಲಿಯರ್ಲಿ ಡಿಫೈನ್ಡ್. ಇಲ್ಲಿ ಯಾವುದು ಮಾನವ ಹಕ್ಕು ಅನ್ನುವುದನ್ನು ನಾವು ಅನುಚ್ಛೇದ 1ರಲ್ಲಿ ಮತ್ತು 55ರಲ್ಲಿ ಎರಡರಲ್ಲೂ ನೋಡ್ತೀವಿ. ವಿ ಆರ್ ಗೋಯಿಂಗ್ ಟು ಸಿ ಇನ್ ಬೋತ್ ದಟ್ 55 and 1 ಆರ್ ಎಲ್ಸ್ವೇರ್ ದೀಸ್ ಹ್ಯೂಮನ್ ರೈಟ್ಸ್ ಆರ್ ನಾಟ್ ಡಿಫೈನ್ಡ್. Human rights are not defined. ಇವನ್ನ ವ್ಯಾಖ್ಯಾನಿಸಲಾಗಲಿಲ್ಲ. ಇಂಪೋಸಿಸ್ ನೋ ಲೀಗಲ್ ಆಬ್ಲಿಗೇಷನ್. ಇದನ್ನು ಮಾಡಲೇಬೇಕಂತಕ್ಕಂತಹ ನಿರ್ಬಂಧವನ್ನು ನಾವಿಲ್ಲಿ ಹೇರಲಿಲ್ಲ ಆನ್ ಮೆಂಬರ್ ಸ್ಟೇಟ್ಸ್ ಟು ಅಪ್ಹೋಲ್ಡ್ ಹ್ಯೂಮನ್ ರೈಟ್ಸ್. ಇದು ಈ ಒಂದು UN ಚಾರ್ಟರ್ನ ದುರ್ಬಲತೆ ಅಂತ ಹೇಳ್ಬೋದು ನಾವು. ಆದರೆ ಮುಂದುವರಿದು ಇದರ ಡೆವಲಪ್ಮೆಂಟ್ಗಳೇನಿದೆ ಹೆಚ್ಚಿನ ಮಹತ್ವ ನಮಗೆ ಇದಕ್ಕೆ ಬಂದಿದೆ ಅನ್ನೋದು ನಾವು ಮುಂದೆ ಕಾಣ್ತೀವಿ. ನೀವು ಈ ಒಂದು ಕಮೆಂಟನ್ನು ಕೂಡ ಮಾಡ್ಬೋದು. ದೆನ್ ಲೆಟ್ ಅಸ್ ಕಮ್ ಟು ದ ರಿಯಲ್ ಥಿಂಗ್. ಹಾಗಿದ್ರೆ ವಿಶ್ವಸಂಸ್ಥೆ ಏನು ಕಾಂಟ್ರಿಬ್ಯೂಷನ್ ಮಾಡಿಲ್ವಾ? ವಿಶ್ವಸಂಸ್ಥೆಯಿಂದ ಏನು ಉಪಯೋಗ ಆಗಿಲ್ವಾ ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಕೇಳ್ಕೊಂಡ್ರೆ, ಇಫ್ ಐ ಕ್ವಶನ್ ಮೈ ಸೆಲ್ಫ್ ದಟ್ ವೆದರ್ ಈಸ್ ದೇರ್ ಎನಿ ರಿಲೆವೆನ್ಸ್ ಅಬೌಟ್ ದ ಯುನೈಟೆಡ್ ನೇಷನ್ ಇನ್ ದ ಯೂನಿವರ್ಸ್, ಇನ್ ದ ವರ್ಲ್ಡ್ ಅಂಥೇಳಿ ನಾವು ಕೇಳ್ಕೊಂಡ್ರೆ, ಅಫ್ಕೋರ್ಸ್ ಇಟ್ ಹ್ಯಾಸ್ ಗಾಟ್ ಎ ರಿಲೆವೆನ್ಸ್. ಇಟ್ ಹ್ಯಾಸ್ ಡನ್ ಮಾರ್ವಲಸ್ ಜಾಬ್. ಅನ್ನೋದನ್ನು ಕೂಡ ನಾವು ಒಪ್ಕೊಳ್ಬೇಕು. US's role in human rights protection and development, despite its limitations, the UN has significantly contributed to the human rights. ಇಲ್ಲಿ ಕೆಲವು ಇತಿಮಿತಿಗಳು ಇದ್ದಾಗ್ಯೂ ಕೂಡ ಅದರ ಒಂದು ಏನು ಹೇಳ್ತೀವಿ ನಾವು, ಆ ಒಂದು despite its limitations, the UN has significantly contributed to the human rights. ಅದರ ಏನು ಹೇಳ್ತೀವಿ ನಾವು, ಐ ಆಮ್ ನಾಟ್ ಏಬಲ್ ಟು ಗೆಟ್ ದ ಕರೆಕ್ಟ್ ಕನ್ನಡ ವರ್ಡ್, ಕಾಂಟ್ರಿಬ್ಯೂಷನ್ ಅಂತಕ್ಕಂಥದ್ದು. ಚಾರ್ಟರ್ಸ್, ಡಿಕ್ಲರೇಷನ್ಸ್ ಆ್ಯಂಡ್ ಕೋವೆನೆಂಟ್ಸ್, ಆರ್ಗನ್ಸ್, ಬಾಡೀಸ್, ಕಮಿಷನ್ಸ್ ದ್ಯಾಟ್ ಪ್ರಮೋಟ್ ಆ್ಯಂಡ್ ಸೇಫ್ ಗಾರ್ಡ್ ಗ್ಲೋಬಲಿ. ನೋಡಿ, ಇದರಲ್ಲಿ ಅನೇಕ ಚಾರ್ಟರ್ಗಳು ಬರ್ತವೆ, ಅನೇಕ ಆರ್ಗನ್ಸ್ಗಳು ಬರ್ತವೆ. ಇವೆಲ್ಲವೂ ಸೇರಿ ಏನು ಮಾಡ್ತವೆ ಅಂತಂದರೆ, ಈ ಒಂದು ಹ್ಯೂಮನ್ ರೈಟ್ಸ್ ನಾವು ಚಾರ್ಟರಲ್ಲಿ ಡಿಫೈನ್ ಮಾಡಿಲ್ಲ ಅಂದರೂ ಕೂಡ ಮುಂದುವರೆದ ಭಾಗವಾಗಿ ಅನೇಕ ಒಂದು ಏನು ಕಾಂಟ್ರಿಬ್ಯೂಷನ್ ಇದು ಮಾಡಿದೆ, ತನ್ನ ಒಂದು ಸೇವೆಯನ್ನು ಮಾಡಿದೆ. ಯೂನಿಯನ್ ಇದರಿಂದ ಮಾನವ ಹಕ್ಕುಗಳ ವಿಷಯದಲ್ಲಿ ಕಾಂಟ್ರಿಬ್ಯೂಷನ್ ಅಂದರೆ ತನ್ನ ಸೇವೆ ಅಂತ ಹೇಳ್ಬೋದು. ಕಾಂಟ್ರಿಬ್ಯೂಷನ್ ಸೇವೆಯನ್ನು ಇದು ಮಾಡಿದೆ ಅನ್ನೋದನ್ನು ನಾವು ಗಮನಿಸ್ತೀವಿ. ಅದರಲ್ಲಿ ಚಾರ್ಟರ್ಗಳಲ್ಲಿ, ಡಿಕ್ಲರೇಷನ್ಗಳಲ್ಲಿ ಮತ್ತು ಕೋವೆನೆಂಟ್ಗಳಲ್ಲಿ. ಓಕೆ, ದೆನ್ ಆರ್ಗನ್ಸ್, ಬಾಡೀಸ್, ಅದರ ಅನೇಕ ಅಂಗಸಂಸ್ಥೆಗಳಿದ್ದಾವೆ, ಆ ಸಂಸ್ಥೆಗಳು ಕೆಲಸ ಮಾಡಿದ್ದೇವೆ ಅಂತಕ್ಕಂಥದ್ದನ್ನು. UN ಹಲವಾರು ಸಾಧನೆಗಳು UN ಹಲವಾರು ಸಾಧನೆಗಳು, ಚಾರ್ಟರ್ಗಳು, ಘೋಷಣೆಗಳು, ಒಪ್ಪಂದಗಳು ಮತ್ತು ಇತರ ಅಂಗಗಳು, ಆಯೋಗಗಳು, ಸಮಿತಿಗಳು ಮತ್ತು ಮಾನವ ಹಕ್ಕುಗಳ ಪ್ರಚಾರಕ್ಕೆ ಮಹತ್ವದ ಪಾತ್ರ ವಹಿಸಿದೆ. ಎಸ್, ಕಾಂಟ್ರಿಬ್ಯೂಷನ್ ಮಹತ್ವದ ಪಾತ್ರವನ್ನು ವಹಿಸಿದೆ ಅನ್ನೋದನ್ನು ನಾವಿಲ್ಲಿ ಹೇಳ್ಬೋದು. ಅಂತಹ ಯಾವ್ಯಾವ
ಘಟಕಗಳು ಅನ್ನೋದನ್ನು ನಾವು UN ಚಾರ್ಟರ್ನಲ್ಲಿ ಇರ್ತಕ್ಕಂತಹ ಘಟಕಗಳನ್ನು ನಾವು ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತಹ ಘಟಕಗಳನ್ನು ನೋಡುವುದಾದರೆ ಇವೆಲ್ಲವನ್ನು ನೋಡ್ಬೋದು. ಕಮಿಷನ್ ಆನ್ ಹ್ಯೂಮನ್ ರೈಟ್ಸ್, ಇದನ್ನು ವಿವರವಾಗಿ ನಾವು ಕಲಿತೀವಿ. ಕಮಿಷನ್ ಆನ್ ದ ಸ್ಟೇಟಸ್ ಆಫ್ ವುಮನ್, ಕಮಿಷನ್ ಆನ್ ಎಲಿಮಿನೇಷನ್ ಆಫ್ ರೇಷಿಯಲ್ ಡಿಸ್ಕ್ರಿಮಿನೇಷನ್, ಹ್ಯೂಮನ್ ರೈಟ್ಸ್ ಕಮಿಷನ್, ಇದನ್ನು ಕಲಿತೀವಿ ನಾವು. ದೆನ್ ಕಮಿಟಿ ಆನ್ ಎಲಿಮಿನೇಷನ್ ಆಫ್ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ವುಮನ್, ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ವುಮನ್, ಕಮಿಟಿ ಆನ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ರೈಟ್ಸ್, ಕಮಿಟಿ ಆನ್ ರೈಟ್ಸ್ ಆಫ್ ದ ಚೈಲ್ಡ್. ಹೀಗೆ ಅನೇಕ ಯೂನಿಟ್ಗಳು, ವಿಶ್ವಸಂಸ್ಥೆ ಯೂನಿಟ್ಗಳು ಕೆಲಸ ಮಾಡ್ತವೆ ಮಾನವ ಹಕ್ಕುಗಳ ವಿಷಯದಲ್ಲಿ, ಆಮೇಲೆ ಮಹಿಳೆಯರ ವಿಷಯದಲ್ಲಿ, ಆಮೇಲೆ ರೇಷಿಯಲ್ ಡಿಸ್ಕ್ರಿಮಿನೇಷನ್, ಅಪಾರ್ಟೈಡ್ ಅಂತ ಹೇಳ್ತೀವಲ್ಲ ನಾವು, ಆಫ್ರಿಕಾದಲ್ಲಿ ನಡೀತಕ್ಕಂಥ ವೈಟ್ಸ್ ಆ್ಯಂಡ್ ಬ್ಲ್ಯಾಕ್ಸ್, ಆಮೇಲೆ ಮಾನವ ಹಕ್ಕುಗಳ ಕಮಿಟಿ, ಮತ್ತು ಮಹಿಳೆಯರೊಂದಿಗೆ ತಾರತಮ್ಯದ ವಿಷಯದಲ್ಲಿ ಕಮಿಟಿ, ಆಮೇಲೆ ಸೋಷಿಯಲ್ ಎಕನಾಮಿಕ್ ಕಲ್ಚರಲ್ ವಿಷಯದಲ್ಲಿ ಕಮಿಟಿಗಳು. ಈ ಎಲ್ಲ ಅನೇಕ ಕಮಿಟಿಗಳನ್ನು ಈ ಒಂದು ವಿಶ್ವಸಂಸ್ಥೆ ನಮಗೆ ಈ UN ಚಾರ್ಟರಿಂದ ಕೊಟ್ಟಿದೆ ಅಂತೇಳಿ ಹೇಳ್ಬೋದು. ಮಾನವ ಹಕ್ಕುಗಳ ಆಯೋಗ, ಮಹಿಳಾ ಸ್ಥಿತಿಗತಿ ಆಯೋಗ, ಜಾತಿ ಭೇದಾಭಿಮಾನ ನಿವಾರಣಾ ಸಮಿತಿ, ಮಾನವ ಹಕ್ಕುಗಳ ಸಮಿತಿ, ಮಹಿಳೆಯರ ವಿರುದ್ಧದ ಭೇದಾಭಿಮಾನ ನಿವಾರಣಾ ಸಮಿತಿ, ಆರ್ಥಿಕ ಸಾಮಾಜಿಕ ಮತ್ತು ಸಂಸ್ಕೃತಿ ಹಕ್ಕುಗಳ ಸಮಿತಿ, ಮಕ್ಕಳ ಹಕ್ಕುಗಳ ಸಮಿತಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ದಿಸ್ ಈಸ್ ಆಲ್ ಅಬೌಟ್ UN ಚಾರ್ಟರ್. ಸೊ UN ಚಾರ್ಟರ್ ಈಸ್ ಎ ಬಿಗಿನಿಂಗ್, ಇದೊಂದು ಪ್ರಾರಂಭ. ಮತ್ತು ಇದರಲ್ಲಿ UN ಚಾರ್ಟರ್ ಅಥವಾ ವಿಶ್ವಸಂಸ್ಥೆ ಬರಬೇಕಾದ್ರೆ ಮಾನವ ಹಕ್ಕುಗಳ ರಕ್ಷಣೆಗೋಸ್ಕರವೇ ಇದು ಹುಟ್ಟಿಕೊಂಡಂತಹ ಒಂದು ಸಂಸ್ಥೆ. ಹಿನ್ನೆಲೆ ಏನಂದರೆ ಯುದ್ಧದಿಂದ ಆದಂತಹ ಅನ್ಯಾಯಗಳು, ಯುದ್ಧದಿಂದ ಆದಂತಹ ಮಾನವ ಮಾರಣ ಹೋಮ ಅನ್ನುವುದನ್ನು ನಾವು ಇಲ್ಲಿ ಮನಗಂಡು ಈ ಪ್ರಪಂಚದ ಅನೇಕ ದೇಶಗಳು ಒಟ್ಟುಗೂಡಿ ಈ ಒಂದು ಬಲವಾದ ಸಂಸ್ಥೆಯನ್ನು ಸ್ಥಾಪಿಸಿದವೆ. ಇದನ್ನು ನಾವು ನೆನಪಿಟ್ಕೊಳ್ಬೇಕು. ಈ ಸಂಸ್ಥೆ ಇವತ್ತಿಗೂ ಕೂಡ ಇಟ್ ಮ್ಯಾಟರ್ಸ್. ನಿಮಗೆ ಅದರ ಏರು ಬೀಳುಗಳಿರ್ಬೋದು. ವಿ ಮೇ ಫೀಲ್ ದಟ್ ಟುಡೇ ದೇ ಆರ್ ನಾಟ್ ಏಬಲ್ ಟು ಕಂಟ್ರೋಲ್ ದಿ ಉಕ್ರೇನ್ ವಾರ್ ಆ್ಯಂಡ್ ಈವನ್ this Gaza Patti war, it is not able to control. But for those things, whatever the contribution they has done for us is very, very important. But as far as India is concerned, we are the part and parcel of the United Nations ಅಂತ ಹೇಳ್ತಾ, ಇದ್ರ ಜೊತೆಗೆ UDHR ಏನು ಬಂತಲ್ವಾ, ಅದು 1948 ಬಂತು. 1949 ನಮ್ಮ ಸಂವಿಧಾನ ಬಂತು. UDHRನ ಓದಬೇಕಾದ್ರೆ ನಾವು ಸಂವಿಧಾನದ ಭಾಗ 3 ಓದಿದಂತಹ ಅನುಭವ ಆಗುತ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಮತ್ತೊಮ್ಮೆ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಕ್ತಾಯಗೊಳಿಸುವ ಪೂರ್ವದಲ್ಲಿ ಖುಷಿಯಾದ ಸಂಗತಿಯನ್ನು ಹೇಳುವುದಾದರೆ, ನಾವು ಈಗಾಗಲೇ ಸುಮಾರು 61,000 ವ್ಯೂಗಳನ್ನ ಕಂಡಂತಹ ಒಂದು ಯೂಟ್ಯೂಬ್ ಚಾನಲ್ ಇದಾಗ್ತದೆ. ಇದು ನಿಮ್ಮ ಸಹಕಾರದಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದು. ಮತ್ತು ನೀವು ಕೊಟ್ಟಂತಹ ಅನೇಕ ಸಲಹೆಗಳನ್ನು ನಾವು ಇನ್ನೂ ಈ ಒಂದು ಚಾನಲ್, ಯೂಟ್ಯೂಬ್ ಚಾನಲ್ ಇನ್ನೂ ಅತ್ಯುತ್ತಮವಾಗಿ ಬರುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನು ನಾನು ಮುಂದುವರಿಸ್ತೇನೆ ಅಂತ ಹೇಳ್ತಾ, ಮತ್ತು ಯಾರು ಗಾಬರಿ ಪಡುವಂಥದ್ದಿಲ್ಲ. ಈಗೇನು ಯಾವ ವಿಷಯಗಳನ್ನ ನಾನು ಚರ್ಚೆಗೆ ಎತ್ಕೊಂಡಿದ್ದೇನೋ, ನಿಮ್ಮ ಪರೀಕ್ಷೆ ಬರುವ ಮೊದಲು ಈ ವಿಷಯಕ್ಕೆ ಸಂಬಂಧಪಟ್ಟಂತಹ ಘಟಕದ 5 ಘಟಕದ ವಿಷಯಗಳನ್ನು ಪೂರ್ಣ ಮಾಡಿಕೊಡುವಂತಹ ಒಂದು ಆಶ್ವಾಸನೆಯನ್ನು ನಿಮಗೆ ಕೊಡ್ತಾ, ಇನ್ನೂ ಹೆಚ್ಚಿನ ಜನರಿಗೆ, ಅದು ಕನ್ನಡ ಮಾಧ್ಯಮದ ಜನರಿಗೆ ಈ ಒಂದು ವಿಡಿಯೋ ಅನುಕೂಲ ಆಗಲಿ ಅಂಥೇಳಿ, ಈ ಕ್ಲಾಸಿನ ಅನುಕೂಲ ಆಗಲಿ ಅಂತ ಹೇಳ್ತಾ, ಮತ್ತು ಒಂದು ಜನರಲ್ ವಿಷಯವನ್ನು ಚರ್ಚೆ ಮಾಡುವಂತಹ ಪ್ರಸಂಗ ನಮಗೆ ಬಂದಿದೆ. ವಿಷಯ ಏನು ಅಂತಂದರೆ, ಇನ್ನು 1-2 ದಿನದಲ್ಲಿ ಆ ವಿಷಯದ ಚರ್ಚೆಗೆ ನಾನು ಬರ್ತೇನೆ. ಏನು ಅಂತಂದರೆ, ನಮ್ಮ ಘನತೆವೆತ್ತ ರಾಜ್ಯಪಾಲರು ಪುನಃ ಹೇಳ್ತಾರೆ, ಈ ಒಂದು ಸಂಸತ್ತು ಅತ್ಯುತ್ಕೃಷ್ಟವಾದಂತಹದ್ದು, ಸುಪೀರಿಯರ್ ಟು ಎನಿಥಿಂಗ್. ದಿ ಪಾರ್ಲಿಮೆಂಟ್ ಈಸ್ ಸುಪೀರಿಯರ್, ನೋ ಬಡಿ ಎಲ್ಸ್ ಈಸ್ ಸುಪೀರಿಯರ್ ಅಂತಕ್ಕಂಥ ಒಂದು ಹೊಸ ವಿಷಯವನ್ನು ಹುಟ್ಟು ಹಾಕಿದ್ದಾರೆ. ಅದರ ಮೇಲೆ ಅವರು ಹೇಳಿದ್ದು ಸರಿಯೋ ತಪ್ಪೋ ಅನ್ನುವಂತಹ ಒಂದು ವಿಶ್ಲೇಷಣೆಯೊಂದಿಗೆ ಶೀಘ್ರದಲ್ಲಿಯೇ, ಇನ್ನೊಂದು 2-3 ದಿನದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋದೊಂದಿಗೆ ನಾನು ಚರ್ಚೆಗೆ ಬರ್ತೀನಿ. ಅದು ಜನರಲ್ ವಿಷಯ, ನಮ್ಮ ಈ ಲಾ ಸಬ್ಜೆಕ್ಟಿಗೆ ಸಂಬಂಧಿಸಿದರೂ ಕೂಡ ಇಡೀ ನಮ್ಮ ಸಮಾಜಕ್ಕೆ ಸಂಬಂಧಿಸಿದಂತಹ ವಿಷಯ ಆಗಿರೋದ್ರಿಂದ ಅದರ ಪರಿಪೂರ್ಣವಾದ ಒಂದು ಕಾನ್ಸೆಪ್ಟನ್ನು ನಾನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ.